ಹೇಳ್ದಲ್ಲ ನಾನು ಅಲ್ಲಿ ಹೇಳಿದೇರಣ್ಣ. ನಮ್ಮ ನಾಯಕರಾದಂಥ ಮನೆಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೆ ನಮ್ಮ ಶಾಶ್ವತ ನಮ್ಮ MP ಅವರಾದಂಥ ಡಿ ಕೆ ಶಿವರಾಜ್ ಸಾಹೇಬರವರ ಕನಕೋತ್ಸವ. ಅವರೇನಪ್ಪ ಅಂತ ಹೇಳಿದ್ರೆ ನಮ್ಮ ಕನಕಪುರದ ಜನಕ್ಕೆ ವಿಶೇಷವಾಗಿ ಈ ನಮ್ಮ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರನ್ನ ನಾವು ಗೌರವಿಸಬೇಕು, ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಅಚಲವಾದಂಥ ಒಂದು ಗುರಿ ಏನಿದೆ ಅವರ ಹಿಂದಿಂದನೂ, ಅದು ಈಗ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಅದ್ರ ಜೊತೆಗೆ ಇವಾಗೇನೋ ರಂಗೋಲಿ, ಮನೆಗೊಂದು ರಂಗೋಲಿ ಅನ್ನೋ ಒಂದು ಕಾನ್ಸೆಪ್ಟ್ನ ಒಂದು ಯೋಜನೆಯನ್ನು ತಂದರು. ಇಲ್ಲಿ ನಮ್ಮ ಎಲ್ಲ ಭಾಗದ ಗ್ರಾಮೀಣ ಕಲೆಗಳು ಇವತ್ತು ನೋಡ್ತಾ ಇದ್ದೀರಿ. ಇಲ್ಲಿ ಎಷ್ಟು ರಂಗೋಲೆ, ವಿಭಿನ್ನವಾದಂಥ ಶೈಲಿಯಲ್ಲಿ ರಂಗೋಲೆಗಳನ್ನು ಬಿಡಿಸಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಮನೆಯ ಮುಂದೆನೂ ಕೂಡ ನಾವು ಹಿಂಗೆ ಸಿಂಗರಿಸ್ಕೋಬೇಕು ಅಂತ ಅಂದ್ಕೊಳ್ದೇವ್ರಿಗೂ ಈ ಒಂದು ಅವಕಾಶ ಸಿಕ್ಕಿರುವಂಥ ಒಂದು ಕಾರ್ಯಕ್ರಮ ಇದು. ಎಲ್ಲರೂ ತುಂಬು ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಂದು ಊರಿನಲ್ಲೂ ಅತಿ ಹೆಚ್ಚಿನದಾಗಿ ಎಲ್ಲ ಊರುಗಳಲ್ಲೂ ವಿಭಿನ್ನ ರೀತಿಯಲ್ಲಿ ಏನು ಇವತ್ತು ಕಲ್ಲರ್ನ ಒಂದು ಬಿಡಿಸೋದಂತಿರ್ಬೋದು, ರಂಗೋಲಿ ಅವರ ಒಂದು ಕಲೆಯನ್ನ ಅತಿ ಹೆಚ್ಚಿನದಾಗಿ ಅವರು ಪ್ರತಿಬಿಂಬಿಸ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಸಾಹೇಬರು ಅಂತ ಪ್ರತಿ ಊರಿನಲ್ಲಿ ಪ್ರತಿ ಜನನೂ ಹೇಳುವಂತ ಕಾರ್ಯಕ್ರಮವನ್ನು ನಮ್ಮ ನಾಯಕರು ರೂಪಿಸಿಕೊಟ್ಟಿದ್ದಾರೆ. ಹಾಗೆ ಏನು ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನೀವು ಪ್ರತಿ ಹಳ್ಳಿಗಳಿಗೂ ಹೋದ್ರೂ ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಕನಸಿನ ಒಂದು ಯೋಜನೆ. ಇವತ್ತು ಇಡೀ ರಾಜ್ಯದ ಜನ ಏನಿವತ್ತು ಕಾಂಗ್ರೆಸ್ ಸರ್ಕಾರದಿಂದ ಪಡ್ಕೋತಾ ಇದ್ದಾರೆ, ತುಂಬುರದಿಂದ ಪಕ್ಷಾತೀತವಾಗಿ ಎಲ್ಲರೂ ಅಭಿನಂದಿಸ್ತಾ ಇದ್ದಾರೆ. ಪಕ್ಷ ಅಂತ ಹೇಳಿ ಎಲ್ಲೋ ಒಂದ್ ಸೈಡ್ ಮಾತಾಡಿದ್ರು ಇಲ್ಲ, ಈ ಕಾರ್ಯಕ್ರಮ ತುಂಬಾ ನಮ್ಗೆ ಒಳ್ಳೇದಾಗಿದೆ ಅಂತೇಳಿ ನಮ್ಮ ವಿರೋಧ ಪಕ್ಷದವರು ಕೂಡ ಮಾತಾಡೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು. ಮುಂದಿನ ಮುಖ್ಯಮಂತ್ರಿ ಅವರಾಗಬೇಕು ಅನ್ನೋ ನಮ್ಮ ಏನು ತಾಲೂಕಿನ ಜನರ ಒಂದು ಆಸೆ ಇದೆ. ಅದು ತಾಯಿ ಕಬ್ಬಾಳವನ, ಇವತ್ತೇನು ನಾವು ಕಬ್ಬಾಳ ಗ್ರಾಮದ ಒಂದು ಕಂಚನಹಳ್ಳಿ ಭಾಗದಲ್ಲಿದ್ದೀವಿ. ಕಬ್ಬಾಳಮ್ಮನ ಒಂದು ಆಶೀರ್ವಾದ ನಮ್ಮ ಸಾಹೇಬರ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಆಗೇ ಬೇಕು ಅನ್ನೋದು ಏನು ನಮ್ಮ ಜನರ ಆಶೀರ್ವಾದ ಇದೆ, ಅದು ನಮ್ಮ ಸಾಹೇಬರಿಗೆ ಗೌರವ ಬರ್ತದೆ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೀವಿ. ಹಾಗೆ ಏನು ಒಂದು ಈ ಕಾರ್ಯಕ್ರಮ ಕನಕೋತ್ಸವ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಇದು ಕರ್ನಾಟಕದ ಮಾದರಿ ಒಂದು ಕಾರ್ಯಕ್ರಮವಾಗಿ ರೂಪುಗೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೂ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಅಭೂತಪೂರ್ವವಾಗಿ ಪ್ರತಿ ಜನ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮನ ಏನಾದ್ರು ರೂಪಿಸಿದ್ರೆ ಅದು ಓನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಸಾಹೇಬರು ಮಾತ್ರ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಆದ್ರೆ ಇದು ಇವರಿಗೆ ನೀರು ಕುಡಿದಷ್ಟು ಈಸಿಯಾಗಿ ಕೆಲಸವನ್ನ ಮಾಡತಕ್ಕಂಥ ಒಂದು ಕಾರ್ಯಕರ್ತರ ಬಳಗವನ್ನ, ಎಲ್ಲ ಒಂದು ಸಂಘಟಕರನ್ನ ಅವ್ರ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಇದು ಕರ್ನಾಟಕದ ಮಾದರಿ ಆಗಬೇಕು, ದೇಶದ ಮಾದರಿ ಆಗೋದ್ರಲ್ಲಿ ಏನು ಯೋಚನೆ ಇಲ್ಲ. ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಹಿಂದಿಂದ ನೋಡ್ಕೊಂಡ್ ಬರ್ತಾ ಇರ್ಬೋದು. ನೀವು ನಮ್ಮ ಮಾಧ್ಯಮದವರು ಹಿಂದಿಂದ ನೋಡಿದಿರಿ. ಪ್ರತಿಯೊಬ್ಬರನ್ನು ಗುರುತಿಸಿ ಏನು ಒಂದು ಸಣ್ಣ ಪುಟ್ಟ ಅವ್ರ ಕೈ ಕೆಲಸವನ್ನು ಮಾಡ್ತಾರೆ ಆ ಗ್ರಾಮದಲ್ಲಿ, ಅವ್ರನ್ನೆಲ್ಲವನ್ನೂ ಗುರುತಿಸಿ ಅವ್ರಿಗೊಂದು ಪ್ರತಿಭಾ ಪುರಸ್ಕಾರವನ್ನು ಕೊಡೋದನ್ನ ಹಿಂದಿಂದ ಮಾಡ್ಕೊಂಬಂದಿದ್ದಾರೆ. ಇವತ್ತು ನಮ್ಮ ವಿಶೇಷವಾಗಿ ಮಹಿಳೆಯರಿಗೆ 5 ಯೋಜನೆಗಳ ಜೊತೆಗೆ ಇದು ಒಂದು ಯೋಜನೆ, ರಂಗೋಲಿ ಒಂದು ಸ್ಪರ್ಧೆಯನ್ನ ಇದೇ ಡಿಸೆಂಬರ್ 25ನೇ ತಾರೀಕು ಇಲ್ಲಿ ಒಂದು ಏನು ಅತಿ ಹೆಚ್ಚಿನದಾಗಿ ಒಳ್ಳೆ ಚಿತ್ರಗಳನ್ನು ಬಿಡಿಸಿ ಒಂದು ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪಡ್ಕೊಂಡಿರ್ತಾರೆ. ಅವ್ರಿಗೆ ಇನ್ನೊಂದು ಅವಕಾಶವನ್ನು ಕನಕಪುರದಲ್ಲಿ ಕಲ್ಪಿಸಿಕೊಡ್ತಾ ಅಲ್ಲಿಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಖುದ್ದು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಿಮ್ಮ ಒಂದು ಬರವಣಿಗೆಗಳನ್ನ ಕಣ್ತುಂಬಿಕೊಳ್ಳಲಿದ್ದಾರೆ. ದಯವಿಟ್ಟು ಹೆಚ್ಚಿನದಾಗಿ ಎಲ್ಲರೂ 25ನೇ ತಾರೀಕು ಬರಬೇಕು. ಹಾಗೆ ನಮ್ಮ ಸಾಹೇಬರು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಾಗ್ಲಿ ಅಂತೇಳಿ ತಾವೆಲ್ಲರೂ ಏನು ನಮ್ಮೆಲ್ಲ ಗ್ರಾಮಸ್ಥರು ಎಲ್ಲ ಇದ್ರಿ, ನೀವೆಲ್ಲರೂ ತಮ್ಮ ಮನೆ ದೇವರುಗಳಲ್ಲಿ ವಿನಂತಿ ಮಾಡ್ಕೋಬೇಕು ಅಂತ ತಮ್ಮಲ್ಲೆಲ್ಲ ನಾನು ವಿನಂತಿಸ್ಕೊಳ್ತಾ, ಜೈ ಕರ್ನಾಟಕ, ಜೈ ಡಿ ಕೆ ಶಿವಕುಮಾರ್.